ಇತ್ತ ಸೌದೆ ಒಲೆಯಲ್ಲಿ ಇಡ್ಲಿ ಬೇಯ್ತಾ ಇದ್ದರೆ ಅತ್ತ ಗ್ರಾಹಕರು ಅವೆಷ್ಟೊತ್ತಿಗೆ ಬೆಂದವು, ಅದೆಷ್ಟೊತ್ತಿಗೆ ನಮ್ಮ ಕೈಗೆ ಸಿಗ್ತವು ಅಂತ ಮನಸ್ಸಿನಲ್ಲೇ ಅಪಹಪಿಸ್ತಾ ಅದರ ರುಚಿಯನ್ನು ಮೆಲುಕಾಗ್ತಾ ಕಾಯ್ತಾ ಇರ್ತಾರೆ. ಇದು ತುಮಕೂರಿನ ಸಿರಾ ಗೇಟ್ನಲ್ಲಿರುವ ಲೋಕಣ್ಣನ ಇಡ್ಲಿ ಹೋಟೆಲ್ನ ಪ್ರತಿನಿತ್ಯದ ರೂಢಿಯಾಗಿಬಿಟ್ಟಿದೆ. ಇದು ಇವತ್ತು ನಿನ್ನೆಯ ಇಡ್ಲಿ ಹೋಟ್ಲಲ್ಲ, 3 ತಲೆಮಾರಿನಿಂದ ನಡೆದುಕೊಂಡು ಬಂದಿರುವಂತಹ ಇಡ್ಲಿ ಹೋಟ್ಲು. ಲೋಕಣ್ಣನ ಹೋಟ್ಲು ಅಂದರೆ ಲೋಕಣ್ಣ ಕೂಡ ಇವತ್ತಿಲ್ಲ, ಅವರು ದಿವಂಗತರಾಗಿದ್ದಾರೆ. ಅವ್ರ ತಂದೆ ತಾಯಿ ಶುರು ಮಾಡಿದಂಥ ಹೋಟ್ಲು ಈಗ ಲೋಕಣ್ಣನ ಮಕ್ಕಳು ನಡೆಸ್ತಾ ಇದ್ದಾರೆ. ಅಂದರೆ ಲೋಕಣ್ಣವರ ಪತ್ನಿಯವರು ಇದ್ದಾರೆ, ಅವ್ರ ಮಕ್ಕಳು ಕೂಡ ಈ ಹೋಟ್ಲನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಸರಳವಾದಂತಹ ಮತ್ತು ಅತ್ಯಂತ ಟೇಸ್ಟಿಯಾದಂಥ ಇಡ್ಲಿ ಹೋಟ್ಲು. ಇಡ್ಲಿ, ವಡೆ, ಚಟ್ನಿ, ಸಾಗು, ಜೊತೆಗೊಂದಿಷ್ಟು ಚಿತ್ರಾನ್ನ, ಇಷ್ಟೇ ಈ ಹೋಟೆಲ್ನಲ್ಲಿ ಮಾಡೋದು. ಬೇರೆ ತಿಂಡಿ ಮಾಡುವ ತಾಪತ್ರಯವೇ ಇವ್ರಿಗಿಲ್ಲ. ಇಷ್ಟಲ್ಲದೆ ಇದು ಅರ್ಧ ದಿನದ ಹೋಟ್ಲು, ದಿನಪೂರ್ತಿ ನಡೆಯೋದೇ ಇಲ್ಲ. ಮುಂಜಾನೆ 6 ಗಂಟೆಗೆ ಶುರುವಾದರೆ 12 ಗಂಟೆಗಾಗಲೇ ಬಾಗಿಲು ಹಾಕಿರ್ತಾರೆ. ಈ ಸೌದೆ ಒಲೆಯಲ್ಲಿ ಮಾಡಿದ ಇಡ್ಲಿಗೆ ಅದೇನಾಕೆ ಮಾಡ್ತಾರೋ ಚಟ್ನಿ ಅಂತೂ ಸೂಪರಾಗಿರ್ತದೆ. ಇಷ್ಟೊಂದು ರುಚಿಯಾದ ಚಟ್ನಿನ ಹಿತಮಿತವಾಗಿರಲಿ ಅಂತ ಹೇಳಿ ತಟ್ಕಾಕುವ ಗೋಜಿಗೆ ಹೋಗೋದಿಲ್ಲ. ಕೈಯೊಡ್ಡಿ ಅಂದರೆ ತಟ್ಟೆಯನ್ನು ಹಿಡಿದು ಕೈಯೊಡ್ಡಿ ನಿಂತ ಗ್ರಾಹಕರಿಗೆ ಇಡ್ಲಿ ಹಾಕೋದಷ್ಟೇ ಲೋಕಣ್ಣನ ಮಗನ ಕೆಲಸ. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಚಟ್ನಿನ ಗ್ರಾಹಕರೇ ಹಾಕ್ಕೊಳ್ಬೇಕು. ಬಾಯಲ್ಲಿ ನೀರೂರಿಸುವ ಈ ಇಡ್ಲಿ ಚಟ್ನಿಗೆ 10-20 25-30 ವರ್ಷಗಳಿಂದಲೂ ಕಾಯಂ ಗಿರಾಕಿಗಳಾಗಿರೋರು ಅನೇಕ ಜನ ಇದ್ದಾರೆ. ಅಷ್ಟೇ ಅಲ್ಲ, ಕೆಲವೊಂದು ಕುಟುಂಬಗಳು ಅಂದರೆ 100 ಕುಟುಂಬಗಳು ಈ ಹೋಟ್ಲಿಂದ ವಾರಕ್ಕೊಮ್ಮೆ ಆದರೂ ಪಾರ್ಸಲ್ ತಗೊಂಡೋಗಿ ಇಡೀ ಕುಟುಂಬ ಈ ಇಡ್ಲಿನ ತಿಂತಾರೆ. ಈ ತುಮಕೂರು ಇಡ್ಲಿ ಅಂದರೆ ಭಾಳ ದಿನದಿಂದ ಭಾಳ ಫೇಮಸ್ಸು. ಅಷ್ಟೇ ಅಲ್ಲ, ಈ ಇಡ್ಲಿ ಎನ್ನುವ ಮುಂಜಾನೆ ತಿಂಡಿ ಹುಟ್ಟಿದ್ದೇ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಎನ್ನುವ ಮಾತು ಕೂಡ ಇದೆ. ಇನ್ನೊಂದು ದಂತಕತೆ ಇದೆ. ಅದೇನಪ್ಪ ಅಂದರೆ ಈ ಹಿಂದಿಯ ಭಾಳ ಪ್ರಸಿದ್ಧವಾದಂತಹ ಸಿನಿಮಾ ಸೋಲೆ. ಆ ಸೋಲೆ ಸಿನಿಮಾನ ಶೂಟ್ ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿ. ಅದು ಬೆಂಗಳೂರು ಸಮೀಪದ ರಾಮನಗರ ಹತ್ತಿರ ಇರುವಂತಹ ಒಂದು ಬೆಟ್ಟದಲ್ಲಿ. ಆ ಬೆಟ್ಟದಲ್ಲಿ ಸಿನಿಮಾ ಶೂಟಿಂಗಿಗೆ ಸೆಟ್ ಹಾಕಿದ್ರಂತೆ. ಅಲ್ಲಿ ಅದರಲ್ಲಿ ಖಳನಾಯಕ ಪಾತ್ರವನ್ನು ಮಾಡ್ತಿದ್ದಂಥ ಗಬ್ಬರ್ ಖಾನೋ ಅಥವಾ ಯಾರೋ ಅವರು ಬೆಳಿಗ್ಗೆ ಎದ್ದು ತಿಂಡಿ ತಿನ್ನಲಿಕ್ಕೆ ಅಲ್ಲಿಂದ ಅಂದರೆ ಆ ಏನು ಸೆಟ್ ಹಾಕಿದ್ರಲ್ಲ ಆ ಬೆಟ್ಟ, ಅಲ್ಲಿಂದನ ಬುಲ್ಲಟ್ಟಲ್ಲಿ ಬಂದು ಕ್ಯಾತ್ಸನದಲ್ಲಿ ಇಡ್ಲಿ ತಿಂದು ಹೋಗ್ತಾ ಇದ್ರಂತೆ. ಈ ತುಮಕೂರು ಇಡ್ಲಿಗೆ ಎಕರೆ ಇಡ್ಲಿ ಅನ್ನುವ ಅಡ್ಡನಾಮವೂ ಇತ್ತು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅಗಲವಾದ ಇಡ್ಲಿಗಳು ಇವು ಅಂತ ಹೇಳಿ. ಆದರೆ ಈಗ ಅನೇಕ ಹೋಟೆಲ್ಗಳಲ್ಲಿ ಆ ತಟ್ಟೆ ಇಡ್ಲಿಯನ್ನು ನಾವು ಭಾಳ ಚಿಕ್ಕವಾಗಿಬಿಟ್ಟವೆ. ಪ್ಲೇಟ್ ಇಡ್ಲಿ ಅದಕ್ಕಿನ್ನೂ ಚಿಕ್ಕವೇ ಆಗಿಬಿಟ್ಟಿದ್ದಾವೆ. ಆದರೆ ಈ ಲೋಕಣ್ಣನ ಇಡ್ಲಿ ಇದ್ದಾವಲ್ಲ, ಹಿಂದೆ ಹೇಗೆ ಅಗಲವಾಗಿರ್ತಿದ್ವೋ ಅಷ್ಟೇ ಅಗಲವಾಗಿರ್ತವೆ. ಅದೆಲ್ಲೋ ದೂರದಲ್ಲಿ ಇರಾನು ಅಮೇರಿಕ ಯುದ್ಧ ನಡೆದು ಈ ನಮ್ಮ ಕರ್ನಾಟಕ ಅನ್ನೋದಕ್ಕಿಂತ ಭಾರತದಾದ್ಯಂತ, ಅದರಲ್ಲೂ ನಮ್ಮ ತುಮಕೂರಿನಲ್ಲೂ ಕೂಡ ಅನೇಕ ಹೋಟೆಲ್ಗಳು ಮುಚ್ಚೋದು. ಯಾಕಪ್ಪ ಅಂದರೆ ಈ ಗ್ಯಾಸ್ ಸಿಲಿಂಡ್ರು ಸಿಗದೆ, ಅದು ಗ್ಯಾಸ್ ಸಿಲಿಂಡ್ರು ತುಂಬ ದುಬಾರಿ ಆಗಿದ್ದರಿಂದ ಅನಿವಾರ್ಯವಾಗಿ ಹೋಟೆಲ್ಗಳು ಮುಚ್ಚೋದು. ಆದರೆ ಹಾಗೆ ಮುಚ್ಚುವ ಬಾಬತ್ತೇನೆ ಈ ಲೋಕಲ್ ಹೋಟ್ಲಿಗೆ ಬರಲಿಲ್ಲ. ಯಾಕೆಂದರೆ ಇವರು ಗ್ಯಾಸು ಸಿಲಿಂಡ್ರು ನಂಬಿ ಈ ಹೋಟೆಲನ್ನು ಮಾಡಿಲ್ಲ. ಇಂದಿನಿಂದಲೂ ಕೂಡ ಸೌದೆನಲ್ಲೇ ಅಡುಗೆ ಅಂದರೆ ಈ ಇಡ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಆ ಯಾವ ಯುದ್ಧದ ಬಿಸಿನೂ ಕೂಡ ಇವ್ರಿಗೆ ತಟ್ಟದೆ ಇವತ್ತಿಗೂ ಕೂಡ ಆ ಸೌದೆನಲ್ಲಿ ಬಿಸಿ ಬಿಸಿ ಇಡ್ಲಿ ತಿನ್ನುವಂತಹ ಖುಷಿ ಗ್ರಾಹಕರದ್ದಾಗಿದೆ. ಹಾಗೆ ಬೇರೆ ಕಡೆ ಹೋಲಿಸಿದರೆ ಇಲ್ಲಿಯ ಇಡ್ಲಿ ಮತ್ತು ಚಿತ್ರಾನ್ನ ತುಂಬ ದುಬಾರಿ ಅನಿಸೋದಿಲ್ಲ. ಒಂದು ತಟ್ಟೆ ಇಡ್ಲಿಗೆ 30 ರೂಪಾಯಿ, 1.5 ತಿಂದರೆ 50 ರೂಪಾಯಿ ಆಗ್ತದೆ. 1.5 ಇಡ್ಲಿ ತಿನ್ನೋ ಹೊತ್ತಿಗೆ ಹೊಟ್ಟೆ ತುಂಬೋಗಿರ್ತದೆ. ಅದೇ ರೈಸ್ಗೆ 50 ರೂಪಾಯಿ, 2 ವಡೆಗೆ 10 ರೂಪಾಯಿ. ಈ ಹೋಟೆಲ್ಗೆ ಲೋಕಣ್ಣ ಇಡ್ಲಿ ಹೋಟೆಲ್ ಅಂತ ಹೆಸರಿದ್ರೂ ಕೂಡ ಇಲ್ಲಿ ಮಾಡುವ ಚಿತ್ರಾನ್ನ ಕೂಡ ತುಂಬ ಟೇಸ್ಟಾಗಿರ್ತದೆ. ಈ ಇಡ್ಲಿ ಬೇಯ್ತಾ ಇರ್ತಾವಲ್ಲ, ಆ ಟೈಮಲ್ಲಿ ಕೆಲವು ಗ್ರಾಹಕರು ಈ ಚಿತ್ರಾನ್ನವನ್ನೇ ಆಯ್ಕೆ ಮಾಡ್ಕೊಂಡು ತಿಂತಾರೆ. ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಯಾರಾದರೂ ಕೂಡ ತುಮಕೂರು ಕಡೆಗೆ ಈ ಸಿರಾ ಗೇಟಿಗೆ ಬಂದರೆ ಈ ಲೋಕಣ್ಣ ಇಡ್ಲಿ ಹೋಟ್ಲಲ್ಲಿ ಇಡ್ಲಿನ ಟೇಸ್ಟ್ ಮಾಡಿ. ಒಮ್ಮೆ ಟೇಸ್ಟ್ ಮಾಡಿ, ಮತ್ತೊಮ್ಮೆ ನೀವೇ ಬರ್ತೀರಿ. ಈ ಇಡ್ಲಿ ಹೋಟ್ಲು ನಿಮಗೂ ಕೂಡ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.